ಹಾಯ್ ಹಲೋ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ಈ ಥರ ಮಸಾಲ ಬೆಂಡೆಕಾಯಿ ಕರಿ ಮಾಡೋಣ. ತುಂಬಾ ಸುಲಭವಾಗಿರುತ್ತೆ. ಬೆಂಡೆಕಾಯಿ ಇಷ್ಟಪಡೋರಿಗೆ ಈ ಥರ ಕರಿ ಮಾಡಿಕೊಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸಿಂಪಲಾಗಿ ಮುದ್ದೆ, ಅನ್ನ, ಚಪಾತಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡೋ ವಿಧಾನ ನೋಡೋಣ. ನಾಟಿ ಬೆಂಡೆಕಾಯಲ್ಲಿ ಇದನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ನಾಟಿ ಬೆಂಡೆಕಾಯಿ, ಮುಳ್ಳು ಬೆಂಡೆಕಾಯಿ ಅಂತಾರೆ, ಇಲ್ಲ ಬಿಳಿ ಬೆಂಡೆಕಾಯನ್ನು ಅಂತಾರೆ. ಇದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ತೊಳೆದು ಒರೆಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆಗೆ ಹಸಿ ಕಾಯಿ ತುರಿ, ಸ್ವಲ್ಪ ಈರುಳ್ಳಿ ಅರ್ಧದಷ್ಟು ಟೊಮೊಟೊ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ಇದಕ್ಕೆ ಬೆಳ್ಳುಳ್ಳಿ ಹಾಕಿ ನೈಸಾಗೆ ರುಬ್ತಾಯಿದ್ದೀನಿ. ಇಲ್ಲಿ ಬೆಂಡೆಕಾಯಿನ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಈ ಬೆಂಡೆಕಾಯಿ ಹಾಕ್ಕೊಳ್ಳೋಣ. ಇದನ್ನು ಮೊದಲು ಡ್ರೈ ಆಗಿ 1-2-3 ಸೆಕೆಂಡು ಚೆನ್ನಾಗಿ ಹುರ್ಕೋಬೇಕು. ಈ ಥರ ಮಾಡೋದ್ರಿಂದ ಅದರಲ್ಲಿರೋ ಲೋಳೆ ಅಂಶ ಕಡಿಮೆ ಆಗುತ್ತೆ. ಆಮೇಲೆ ಇದಕ್ಕೆ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡು ಹುರಿಯೋದ್ರಿಂದ ಲೋಳೆ ಅಂಶ ಜಾಸ್ತಿ ಬಿಟ್ಕೊಳ್ಳೋದಿಲ್ಲ. ಇದನ್ನು ಚೆನ್ನಾಗಿ ಕೆಂಪಾಗಿ ಹುರ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ಉಪ್ಪು ಹಾಕೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಮತ್ತು ಲೋಳೆ ಅಂಶನೂ ಕಡಿಮೆ ಆಗುತ್ತೆ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದು ಚೆನ್ನಾಗಿ ಕೆಂಪಾಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೊಳ್ಳೋಣ. ಇದು ನಾಟಿ ಬೆಂಡೆಕಾಯಿ ಟೇಸ್ಟ್ ಮಾತ್ರ ಸೂಪರಾಗಿ ಆಗುತ್ತೆ. ಇದರಲ್ಲಿ ಕರಿ ಮಾಡಿದ್ರೆ ಮತ್ತು ಮಸಾಲ ಸಾಂಬಾರು ಏನು ಮಾಡಿದ್ರೂ ಚೆನ್ನಾಗಾಗತ್ತೆ. ಇಲ್ಲಿ ಇನ್ನೊಂದು ಬಾಣಲಿ ಇಟ್ಕೊಳ್ಳೋಣ. ಅದಕ್ಕೆ 3-4 ಸ್ಪೂನಷ್ಟು ಆಯಿಲ್ ಹಾಕ್ಕೋತಾಯಿದ್ದೀನಿ. ಚೆನ್ನಾಗಿ ಕಾದ್ಮೇಲೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಹಾಕ್ಕೋತಾಯಿದ್ದೀನಿ. ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೇ ಒಂದು ಮೀಡಿಯಮ್ ಸೈಜು ನಾಟಿ ಟೊಮೊಟೊ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವೆರಡು ಫ್ರೈ ಆದಮೇಲೆ ರುಬ್ಕೊಂಡಂಥ ಮಸಾಲ ಹಾಕ್ಕೊಳ್ಳೋಣ. ಇದಕ್ಕೆ ನೀವು ಇದಕ್ಕೆ ಬೇಕಿದ್ರೆ ಮೊಸರು ಅಥವಾ ಗೋಡಂಬಿ ಹುರ್ಗಡ್ಲೆ ಏನಾದರೂ ಮಿಕ್ಸ್ ಮಾಡಿ ರುಬ್ಬೋದು. ನಾನು ಇದು ಯಾವುದನ್ನು ಹಾಕಿಲ್ಲ ಮತ್ತು ಮಸಾಲ ಪದಾರ್ಥಗಳನ್ನು ಯಾವುದೂ ಹಾಕಿಲ್ಲ. ಈ ಥರನೇ ಸಿಂಪಲಾಗಿ ಟೇಸ್ಟಿಯಾಗಿ ಇರುತ್ತೆ. ಈ ಮಸಾಲೆ ಹಸಿದೋಗಿರೋದ್ರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನೋಡಿ 5-6 ನಿಮಿಷ ಫ್ರೈ ಮಾಡಿದ್ದೀನಿ. ಫ್ರೈ ಆದಮೇಲೆ ಇದಕ್ಕೆ 1 ಸ್ಪೂನ್ ಖಾರದ ಪುಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಆಮೇಲೆ ಧನಿಯಾ ಪುಡಿ ಹಾಕ್ಕೊಂಡು 1/4 ಟೀ ಸ್ಪೂನಷ್ಟು ನೀರು ಹಾಕ್ಕೊಂಡು ಕುದಿಸ್ಕೋಬೇಕು. ಇದನ್ನು ಚೆನ್ನಾಗೆ ತುಂಬ ಸಿಂಪಲಾಗಿ ಬೇಗನೆ ಆಗುವಂಥ ಬೆಂಡೆಕಾಯಿ ಕರಿ ಇದು. ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ ಹೋಗಿ ಚೆನ್ನಾಗೆ ಬೇಯಬೇಕು. ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೋಬೋದು. 1-2-3 ನಿಮಿಷ ಚೆನ್ನಾಗೆ ಕುದಿಸ್ಕೊಳ್ಳೋಣ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ನೋಡಿ ಆಯಿಲ್ ತೇಲ್ಕೊಂಬರ್ತಾಯಿದೆ. ಈ ಟೈಮಲ್ಲಿ ಚೆನ್ನಾಗಿ ಹುರಿದಿಟ್ಟಂಥ ಬೆಂಡೆಕಾಯಿನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಚೆನ್ನಾಗೆ ಮತ್ತೆ 1-2-3 ನಿಮಿಷ ಮುಚ್ಚಿಟ್ರೆ ಇದಕ್ಕೆ ಉಪ್ಪು ಖಾರ ಮಸಾಲ ಎಲ್ಲ ಹಿಡಿಯುತ್ತೆ. ಈ ಟೈಮಲ್ಲಿ ಇದಕ್ಕೆ ಟೇಸ್ಟ್ ನೋಡಿ ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ಇದು ಹುಚ್ಚೆಳ್ಳು ಮತ್ತು ಕಡಲೆ ಬೀಜದ ಪುಡಿ ಇದನ್ನು ಹಾಕ್ತಾಯಿದ್ದೀನಿ. ಇದಿಲ್ಲ ಅಂದರೆ ಚಟ್ನಿ ಪುಡಿ ಯಾವುದಾದ್ರೂ ಹಾಕ್ಕೋಬೋದು. ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹುಚ್ಚೆಳ್ಳು ಕಡಲೆ ಬೀಜದ ಪುಡಿನೂ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಆಲ್ರೆಡಿ ಬೆಂದಿರೋ ಬೆಂಡೆಕಾಯಿ 1-5-10 ನಿಮಿಷದಲ್ಲೇ ರೆಡಿಯಾಗಿಬಿಡುತ್ತೆ. ನೋಡಿ, ತಿಕ್ಕು ಗ್ರೇವಿ ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಅನ್ನಕ್ಕಂತೂ ಒಂದು ಒಳ್ಳೆ ಕಾಂಬಿನೇಷನ್ ಇದು. ಇದನ್ನು ಅನ್ನದ ಜೊತೆನೇ ಸರ್ವ್ ಮಾಡ್ತಾಯಿದ್ದೀನಿ. ಚಪಾತಿ ಮುದ್ದೆಗೂ ಚೆನ್ನಾಗಿರುತ್ತೆ. ಟೇಸ್ಟಿಯಾದ ಬೆಂಡೆಕಾಯಿ ಕರಿ ರೆಡಿ ಆಯಿತು. ಪ್ಲೀಸ್ ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಒಂದು ಸರಿ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.